ಕ್ರಿಸ್ತನಲ್ಲಿ ನಮ್ಗೆ ಅತ್ಯಂತ ಪ್ರೀತಿಯ ದೇವರ ಸಭೆ ಮತ್ತೊಂದು ಆವರ್ತಿ ಶ್ರೇಷ್ಠ ಸಮಯಕ್ಕಾಗಿ ದೇವರನ್ನು ಕೊಂಡಾಡುವಂತನಾಗಿದ್ದೇನೆ. ಬನ್ನಿ ನಾವು ಶುಭ ಶುಕ್ರವಾರವನ್ನು ನೆನೆಸಿಕೊಂಡು ಅದರ ವಿಷಯದಲ್ಲಿ ನಾವು ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾತನಾಡಿರುವಂಥ 7 ಅತಿ ಪ್ರಾಮುಖ್ಯವಾದ ಮಾತುಗಳು ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ 4 ಮಾತುಗಳನ್ನು ಧ್ಯಾನ ಮಾಡಿದ್ದೇವೆ. ಇವತ್ತು ಮತ್ತೊಂದು ಆವರ್ತಿ 5ನೇ ಮಾತಿಗೆ ನಾವು ಹೋಗ್ತಾ ಇದ್ದೇವೆ ಪ್ರಿಯರೇ. 5ನೇ ಮಾತು ನಾವು ನೋಡುವಾಗ ಆತನು ನಾನು ದಾಹಗೊಂಡಿದ್ದ ಅಥವಾ ನೀರಡಿಕೆ ಆಗಿದೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 19:28 ನೋಡುವಾಗ, ಇದಾದ ಮೇಲೆ ಯೇಸು ಈಗ ಎಲ್ಲ ತೀರ್ಥೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಎಂದನು. ನಾವು ಗಮನಿಸುವಾಗ ಅದರ ವಿಷಯದಲ್ಲಿ ನಾವು ಧ್ಯಾನ ಮಾಡೋಕ್ಕಾದ್ರೆ ಪ್ರಿಯರೇ, ನೋಡ್ರಿ, ಈ ಒಂದು ಅರಸನ ಒಂದು ಬಾಯಾರಿಕೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥರ್ಸ್ಟ್ ಆಫ್ ದಿ ಕಿಂಗ್ ನಾವು ಗಮನಿಸುವಾಗ ಪ್ರಿಯರೇ, ಇಲ್ಲಿ ಸೃಷ್ಟಿಕರ್ತನ ಒಂದು ಬಾಯಾರಿಕೆಯ ವಿರೋಧಾಭಾಸವನ್ನು ನಾವು ಗಮನಿಸುವಾಗೆ ಒಂದು ಸಾರಾಂಶವನ್ನು ನೋಡ್ರಿ, ಶೂನ್ಯವಾಗುವಿಕೆ ಮತ್ತು ತುಂಬಲ್ಪಡುವಿಕೆ ಎಂಬ ದೈವಿಕ ಒಂದು ವಿನಿಮಯ ಎಕ್ಸ್ಚೇಂಜ್ ಕುರಿತು ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನೋಡ್ರಿ, ಈ ಗೋಲ್ಗೊತ್ತ ಬೆಟ್ಟದ ನೆರಳಿನಲ್ಲಿ ಮತ್ತೊಂದು ಆವತ್ತು ನಾವು ಅದರ ವಿಷಯದಲ್ಲಿ ನಾವು ಧ್ಯಾನ ಮಾಡೋದಾದರೆ, ವಿಶ್ವದ ಇತಿಹಾಸದಲ್ಲೇ ಅತ್ಯಂತ ಆಶ್ಚರ್ಯಕರವಾದ ವಿರೋಧಾಭಾಸವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ತನ್ನ ಮಾತಿನಿಂದ ಮಹಾ ಸಮುದ್ರಗಳನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನು, ತನ್ನ ಮಾತುಗಳಿಂದ ನದಿಗಳ ಜಲಪ್ರವಾಹಗಳನ್ನು ಆತನು ಏನಂತಾರಲ್ಲ ಅರಿಸಿದವನು ಅಂತ ಅಷ್ಟು ಮಾತ್ರಕ್ಕಲ್ಲ, ಸಾಗರಗಳನ್ನು ನದಿಗಳನ್ನು ಆತನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನು ತನ್ನ ಒಂದು ಹಸ್ತದಲ್ಲಿ ಏನಂತಾರೆ ಮೇಘಗಳನ್ನು ಹಿಡಿದಿರುವಂಥ ಕರ್ತನು ಒಬ್ಬ ರೋಮಾ ಸಾಮ್ರಾಜ್ಯದ ಶಿಲುಬೆಯ ಮೇಲೆ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಗ್ರಹಿಸಿಕೊಳ್ಳ್ರಿ ಪ್ರಿಯರೇ, ಒಂದು ಕಾಲದಲ್ಲಿ ಆತನು ಬೆಳಕಾಗಲಿ ಎಂಬ ಒಂದು ಗರ್ಜಿಸಿದ ಆ ಧ್ವನಿ ಈ ಒಂದು ಮಾತನಾಡಬೇಕಾದ್ರೆ ಇಲ್ಲಿ ನಾವು ಗಮನಿಸುವಾಗ ಒಂದು ಕ್ಷೀಣಿಸಿದಂತೆ ಪಿಸು ಮಾತಿನಂತಾಗಿದೆ. ಇಲ್ಲಿ ಗಮನಿಸಿ ಪ್ರಿಯರೇ, ಈ ಸೌರ ವ್ಯವಸ್ಥೆಯನ್ನು ಅಥವಾ ಗ್ಯಾಲಕ್ಸಿಗಳನ್ನು ಸೃಷ್ಟಿ ಮಾಡಿರುವಂಥ ಆ ತುಟಿಗಳು ಈಗ ಒಡೆದು ಹೋಗಿದೆ ಮತ್ತು ಅಷ್ಟು ಮಾತ್ರಕ್ಕೆ ಇಲ್ಲಿ ರಕ್ತವು ಸುರಿತಾ ಇದ್ದಾವೆ ಪ್ರಿಯರೇ ಆ ತುಟಿಗಳಿಂದ. ಗಮನಿಸುವಾಗ ಪ್ರಿಯರೇ, ನನಗೆ ನೀರಡಿಕೆಯಾಗಿದೆ ಅಥವಾ ನನಗೆ ಬಾಯಾರಿಕೆಯಾಗಿದೆ ಎಂದು ಆತನು ನುಡಿದ ಈ ಮಾತುಗಳು ಕೇವಲ ಅದು ಒಂದು ದೈವಿಕವಾದಂಥ ಬಾಯಾರಿಕೆ ಅಲ್ಲ, ದೈಹಿಕವಾದಂಥ ಬಾಯಾರಿಕೆ ಅಲ್ಲ, ಆದರೆ ಇದು ದೇವರ ಅನಂತ ಪ್ರೀತಿಗೆ ಮತ್ತು ಮಾನವನ ಅಗತ್ಯದ ಅವಶ್ಯಕತೆ ನಡುವಿನ ಒಂದು ಏನಂತಾರಲ್ಲ ಸಂಧಿಸ್ಥಾನ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಕೇವಲ ಒಂದು ಐತಿಹಾಸಿಕ ಘಟನೆ ಅಲ್ಲ, ಆದರೆ ಪ್ರತಿಯೊಬ್ಬ ಮಾನವನ ಅಥವಾ ಇಡೀ ಮಾನವ ಕುಲಕ್ಕೆ ಆತ್ಮವನ್ನು ತಟ್ಟುವಂಥ ಒಂದು ದೈವಿಕ ಕರೆಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನಾವು ಮುಂದಕ್ಕೆ ಹೋಗೋದಾದರೆ ಇದರ ಒಂದು 2ನೇ ಭಾಗದಲ್ಲಿ ಚಾರಿತ್ರಿಕ ಒಂದು ಹಿನ್ನೆಲೆ ನಾವು ನೋಡೋದಾದರೆ ಪ್ರಿಯರೇ, ಇಲ್ಲಿ ನಾವು ನೋಡ್ರಿ ಶಾಪಗ್ರಸ್ತವಾದ ಶರೀರದ ವೇದನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಈ ಮಾತಿನ ಒಂದು ತೂಕವನ್ನು, ಈ ಮಾತಿನ ಬೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ನಾವು ಮತ್ತೊಂದು ಆವರ್ತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆ ರೋಮಾ ಸಾಮ್ರಾಜ್ಯದ ಒಂದು ಶಿಲುಬೆಯ ಮರಣದ ಖಂಡಿತವಾಗಿಯೂ ಅಥವಾ ಕ್ರೂರತ್ವವನ್ನು ಅಥವಾ ಕ್ರೌರ್ಯವನ್ನು ನಾವು ತಿಳ್ಕೋಬೇಕಾಗಿದೆ. ಶಿಲುಬೆಗೇರಿಸುವಂಥದ್ದು ಕೇವಲ ಕೊಲ್ಲುವುದು ಮಾತ್ರ ಅಲ್ಲ, ಆದರೆ ಶರೀರವನ್ನು ನಿರ್ಜಲೀಕರಣ ಅಂದರೆ ಡಿಹೈಡ್ರೇಟ್ ಮಾಡುವಂಥ ಒಂದು ಪ್ರಕ್ರಿಯೆಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಏನಂದರೆ ಇದರ ಮೂಲಕ ಆ ಪ್ರಕಾರ ಹಿಂಸಿಸಿ ಕೊಲ್ಲುವ ಒಂದು ಪ್ರಕ್ರಿಯೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ನೋಡ್ರಿ, ಇಲ್ಲಿ ಶಾರೀರಿಕ ಬೆಲೆ ಎಂಬುದಾಗಿ ನೋಡುವಾಗ ಮೊದಲನೇ ವಿಷಯದಲ್ಲಿ ಅದರಲ್ಲಿ ಚಾಟಿ ಏಟುಗಳಿಂದ ನಾವು ಆಗಲೇ ಯೇಸು ಕ್ರಿಸ್ತನ ಒಂದು ಈಗಾಗಲೇ ಆ ಒಂದು ಅಪಾರ ಪ್ರಮಾಣದ ರಕ್ತ ಮತ್ತು ಬೆವರಿನ ರೂಪದಲ್ಲಿ ದ್ರವವನ್ನು ಆತನ ಏನು ಮಾಡ್ಕೊಂಡಿದ್ದಾನೆ, ಕಳೆದುಕೊಂಡಿದ್ದಾನೆ ಪ್ರಿಯರೇ. ಆತನ ಶರೀರವು ಇಲ್ಲಿ ನೋಡುವಾಗ ಹೈಪೋವಲಮಿಕ್ ಶಾಕ್ ಅಂದರೆ ಆ ಸ್ಥಿತಿಯಲ್ಲಿ ತಂದರೆ ಏನೆಂಬುದಾಗಿ ನೋಡುವಾಗ ಆತನ ಶರೀರದಲ್ಲಿ ಕಂಪ್ಲೀಟಾಗಿ ಒಂದು ನಿರ್ಜಲೀಕರಣ ಅಂದರೆ ದ್ರವವಿಲ್ಲದ ರೀತಿಯಲ್ಲಿ, ಲಿಕ್ವಿಡ್ ಐಟಮ್ ಇಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ಅಂದರೆ ಆ ಒಂದು ವೆಟ್ನೆಸ್, ಆ ಲಿಕ್ವಿಡ್ ಅಂದರೆ ದ್ರವ ಏನಂತಾರಲ್ಲ ಜಲವು ಇಲ್ಲದ ರೀತಿಯಲ್ಲಿ ಅಂದರೆ ಒಂದು ಕಂಪ್ಲೀಟಾಗಿ ಡಿಹೈಡ್ರೇಟ್ ಆಗಿ ಆ ಸ್ಥಿತಿಯಲ್ಲಿ ಹೃದಯವು ಬಡಿತ ಆಗುವಂಥ ಒಂದು ಪ್ರಕ್ರಿಯೆ ಎಂಬುದಾಗಿ ನೋಡ್ತಿದ್ದಾವೆ ಪ್ರಿಯರೇ. ಅಂದರೆ ದ್ರವವಿಲ್ಲದೆ ಹೃದಯ ಬಡಿತ ನಿಲ್ಲಿಸುವಂಥ ಹಂತದಕ್ಕೆ ಅಲ್ಲಿ ತಲುಪಿತ್ತು ಪ್ರಿಯರೇ. ಆ ಬಿಸಿಲಿನಲ್ಲಿ ಆತನ ನಾಲಿಗೆಯು ಮೇಲ್ಗಣಿಕೆ ಅಂದರೆ ದವಡೆಗೆ ಅಂಟುಕೊಂಡಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ.
ಈ ಮಾತನ್ನು ನಾವು ಗಮನಿಸುವಾಗ ಕೀರ್ತನೆ 22ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಆ ಮಾತನ್ನು ನಾವು ಅಲ್ಲಿ ಪ್ರವಚನಾತ್ಮಕ ವಾಕ್ಯವು ಇಲ್ಲಿ ನೆರವೇರಿಸಲ್ಪಡ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಮುಂದಕ್ಕೆ ನಾವು ಹೋಗುವುದಾದರೆ ಆತನು ಆ ಮದ್ದನ್ನು ಅಥವಾ ಆ ಒಂದು ಅನಾಸ್ತೇಶಿ ಅಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನೋಡ್ರಿ, ಮೊದಲು ಆತನು ಏನು ಕೊಟ್ಟಿದ್ದಾರೆ? ಮರುಗುಟ್ಟುವಿಕೆ ಉಂಟು ಮಾಡುವಂಥ ಅಂದರೆ ಮತ್ತು ಆಗುವಂಥ ಒಂದು ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಆತನಿಗೆ ನೀಡಿದರು. ಆದರೆ ಆತನು ಅದನ್ನು ತೆಗೆದುಕೊಂಡಿಲ್ಲರಿ. ಕಾರಣ ಇಷ್ಟೇ, ಆತನು ಪರಿಪೂರ್ಣವಾದಂಥ ಒಂದು ಸ್ಪೃಹೆಯಲ್ಲಿ, ಆತನ ಆ ಒಂದು ಜ್ಞಾನದಲ್ಲಿ ಆತನ ಈ ಕಾರ್ಯವನ್ನು, ಇಡೀ ಮಾನವ ಕುಲದ ಪಾಪವನ್ನು ಆತನು ಅದನ್ನು ಅನುಭವಿಸಬೇಕೆಂಬುದಾಗಿ ಆ ಒಂದು ಆತನನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಗಮನಿಸ್ರಿ, ನಮ್ಮ ಪಾಪದ ಶಿಕ್ಷೆಯನ್ನು ಆತ ಪರಿಪೂರ್ಣವಾಗಿ ಪ್ರಜ್ಞೆಯೊಂದಿಗೆ ಆತನ ಆ ವೇದನೆಯನ್ನು ಸಂಪೂರ್ಣವಾಗಿ ಅನುಭವಿಸಿ ಭರಿಸಬೇಕೆಂಬುದಲೇ ಆತನು ಬಯಸಿದ್ದಾನೆ ಪ್ರಿಯರೇ. ಈ ಸತ್ಯವು ಕೂಡ ನಾವು ಗ್ರಹಿಸ್ಕೋಬೇಕು. ನೋಡ್ರಿ, ಮುಂದಕ್ಕೆ ಹೋಗುವುದಾದರೆ ಕಹಿ ಅನುಭವ ಆತನು ನೋಡ್ರಿ ಇಲ್ಲಿ ಗಮನಿಸುವಾಗ 19ನೇ 28ನೇ ಕೊನೆಯ ಲಾಸ್ಟ್ 2ನೇ ವರ್ಷದಲ್ಲಿ ನೋಡ್ತಾ ಇದ್ದೇವೆ. 28-29 ವರ್ಷದಲ್ಲಿ ನೋಡುವಾಗ ಆತನು ಬಾಯಾರಿಕೆಯಾಗಿದೆ ಅಥವಾ ನೀರಡಿಕೆ ಆಗಿದೆ ಎಂದು ಹೇಳಿದಾಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಪ್ರಿಯರೇ? ಅವರು ಒಂದು ಹಿಸ್ಸೋಪ್ ಕಡ್ಡಿಯನ್ನು ತುದಿಯಲ್ಲಿ ಹುಳಿ ದ್ರಾಕ್ಷಾರಸದ ಸವರಿಸುವಂಥ ಸ್ಪಂಜಿಯನ್ನು ಆತನ ತುಟಿಗಳಿಗೆ ಇಲ್ಲಿ ಹಚ್ತಾ ಇದ್ದಾರೆ. ಗಮನಿಸ್ರಿ, ಇದೇ ಹಿಸ್ಸೋಪ್ ಕಡ್ಡಿ ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪಸ್ಕಾದ ಕುರಿಮರಿಯ ರಕ್ತವನ್ನು ಚಿಮುಕಿಸಲು ಬಳಸಿದಂಥ ಅದೇ ಹಿಸ್ಸೋಪ್ ಕಡ್ಡಿಯನ್ನು ಇಲ್ಲಿ ಈ ಜೀವವುಳ್ಳ ಕುರಿಮರಿಯಾಗಿ ಆ ಕಹಿಯನ್ನು ನೀಡಲು ಬಳಸುತ್ತಿರುವಂಥದ್ದು ಒಂದು ನಿಜವಾಗ್ಲೂ ನೋಡುವಾಗ ಪ್ರೇರೆ ಒಂದು ದೊಡ್ಡ ಐತಿಹಾಸಿಕ ವಿಪರ್ಯಾಸವೇ ಸರಿ. ನಾವು ಗಮನಿಸಿರಿ ಮಾತನ್ನು. ನಾವು ಮುಂದಕ್ಕೆ ಹೋಗೋದಾದರೆ ಒಂದು ಆಳವಾದ ಮರ್ಮ ಏನೆಂಬುದಾಗಿ ನೋಡುವಾಗ ನಾನು ಪ್ರಾರಂಭದಲ್ಲೇ ಹೇಳಿದ ಪ್ರಕಾರ ಇಲ್ಲಿ ನಾವು ನೋಡ್ರಿ ಒಂದು ದೈವಿಕ ವಿನಿಮಯ, ದ ಗಾಡ್ಸ್ ಗ್ರೇಟ್ ಎಕ್ಸ್ಚೇಂಜ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ದ ಡಿವೈನ್ ಎಕ್ಸ್ಚೇಂಜ್ ಎಂಬುದಾಗಿ ಇಲ್ಲಿ ನಾವು ನೋಡಬಹುದು ಪ್ರೇರೆ. ಏನು ಆ ಎಕ್ಸ್ಚೇಂಜ್? ನಾವು ಅದು ನಿನ್ನೆ 4ನೇ ಮಾತಲ್ಲೂ ಸಹ ನಾವು ಧ್ಯಾನಿಸುವಂಥ ಅದೇ ಇಲ್ಲಿ ಯಾಕಂದರೆ ನೋಡ್ರಿ, ಯೇಸು ಕ್ರಿಸ್ತನು ಜೀವಜಲ ಬುಗ್ಗೆ ಆಗಿರುವಂಥ ಆತನು ಯಾಕೆ ಬಾಯಾರಿಕೆಯನ್ನು ಅಥವಾ ನೀರಡಿಕೆಯನ್ನು ಅನುಭವಿಸಬೇಕಾಗಿತ್ತು? ಪ್ರಶ್ನೆ ಹಾಕ್ಕೊಂಡಿದ್ರೆ ಯಾವತ್ತಾದರೂ? ಇಲ್ಲಿ ನಾವು ಗಮನಿಸುವಾಗ ಪ್ರಿಯರೇ, ಇಲ್ಲಿ ಒಂದು ಅದ್ಭುತವಾದ ಆಧ್ಯಾತ್ಮಿಕ ವಿನಿಮಯ ಅಥವಾ ಎಕ್ಸ್ಚೇಂಜ್ ಇಲ್ಲಿ ನಡೀತಾ ಇದೆ ಪ್ರಿಯರೇ. ಏನು ಎಂಬುದಾಗಿ ನೋಡುವಾಗ ಮೊದಲನೇ ವಿಷಯ ನೋಡುವಾಗ ಅಲ್ಲಿ ದೇವರಿಂದ ದೂರವಾದ ಒಂದು ಮರಳು ಭೂಮಿ ಅಥವಾ ಎಡಾರಿಯ ಒಂದು ಡೆಸರ್ಟ್ನ ಅನುಭವ ಇಲ್ಲಿ ನಾವು ನೋಡಬಹುದು. ಪರಿಶುದ್ಧ ಸತ್ಯವೇದದಲ್ಲಿ ನಾವು ನೋಡುವಾಗ ನೀರು ಎಂದರೆ ಪ್ರಿಯರೇ ಅದು ಪರಿಶುದ್ಧಾತ್ಮಕ್ಕೆ ಅಥವಾ ಪ್ರಾಮುಖ್ಯವಾಗಿ ದೇವರ ಸಾನ್ನಿಧ್ಯಕ್ಕೆ ಅದು ಸಂಕೇತವಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಬಾಯಾರಿಕೆ ಎಂದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಾಗಾದರೆ ದೇವರ ಸನ್ನಿಧಿಯ ಅಭಾವ, ಆಬ್ಸೆನ್ಸ್ ಆಫ್ ದಿ ಗಾಡ್ಸ್ ಪ್ರೆಸೆನ್ಸ್, ಅಲ್ಲಿ ದೇವರ ಸನ್ನಿಧಿ ಇಲ್ಲ ಎಂಬ ಸ್ಪಷ್ಟತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊತ್ತಾಗ ಇಡೀ ಮಾನವ ಕುಲದ ಪಾಪವು ಆತನ ಶರೀರ ಮೇಲೆ ಬಿದ್ದಾಗ ಪರಿಶುದ್ಧನಾಗಿರುವಂಥ ಆತನು ಅಲ್ಲಿ ಬಾಯಾರಿಕೆ ಪಾಪವಾಗಿ ಮಾರ್ಪಡ್ತಿದ್ದಾನೆ. ನಾವು ನಿನ್ನೆ ನೋಡಿದರೆ ಹಬಕ್ಕೂಕು 1:13 ತಂದೆಯಾದ ದೇವರು ಆತನ ಕಣ್ಣುಗಳು ದುಷ್ಟತ್ವವನ್ನು ನೋಡಲಾರದ ಕಣ್ಣುಗಳಾಗಿದ್ದಾವೆ. ಯಾವಾಗ ಆತನು ತನ್ನ ಮಗನನ್ನು ಬಿಟ್ಟಿರುವಾಗ, ಅಂದರೆ ಇಲ್ಲಿ ಇನ್ನೊಂದು ಆತ್ಮೀಯ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪಾಪವು ತಂದೆಯನ್ನು ದೂರ ಮಾಡುವಾಗ ಇಲ್ಲ ದೇವರ ಸನ್ನಿಧಿಯಿಂದ ಯೇಸು ಕ್ರಿಸ್ತನ ದೂರದ ಅನುಭವವನ್ನು ಇಲ್ಲಿ ಅನುಭವಿಸ್ತಾ ಇದ್ದಾನೆ. ಮರಳು ಭೂಮಿಯ ಅನುಭವವನ್ನು ಇಲ್ಲಿ ನಾವು ನೋಡ್ತಾ ಇದ್ದಾವೆ. ಕಾರಣ ಇಷ್ಟೇ ಪ್ರಿಯರೇ, ನೋಡ್ರಿ, ತಂದೆ ತನ್ನ ಮುಖವನ್ನು ಮರೆ ಮಾಡಿಕೊಂಡಾಗ ನಾವು ಅನುಭವಿಸಬೇಕಾಗಿರುವಂಥ ಆ ನರಕ ಯಾತನೆಯನ್ನು, ಆಧ್ಯಾತ್ಮಿಕ ಮರುಭೂಮಿಯನ್ನು ಆತನು ಅನುಭವಿಸ್ತಾ ಇದ್ದಾನಲ್ಲಿ. ಈ ಸತ್ಯತೆಯನ್ನು ಗ್ರಹಿಸ್ಕೋಬೇಕು ಪ್ರಿಯರೇ. ಇವತ್ತು ಈ ಆತ್ಮೀಯ ಅರ್ಥವನ್ನು ಇವತ್ತು ನಮ್ಮ ಜೀವನದಲ್ಲಿ ಅರಿಯಬೇಕು. ಇವತ್ತು ನಾವು ನೋಡ್ರಿ, ಆತನ ಬಾಯಾರಿಕೆಯನ್ನು ಅನುಭವಿಸುವಂಥ ಮೂಲಕ ಆ ಕಾರ್ಯವನ್ನು ಮಾಡೋ ಆ ಒಂದು ಅದರ ಮುಖಾಂತರ ಹಾದು ಹೋಗೋದು ಮುಖಾಂತರ ನಮಗೆ ದೇವರ ಸನ್ನಿಧಿ ಎಂಬ ತುಂಬಿ ತುಳುಕುವಂಥ ಪಾತ್ರೆಯನ್ನು ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ನಿನಗೂ ನೀಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡುವಾಗ ಈ ಸ್ಪಷ್ಟತೆಯನ್ನು ನಾವಿವತ್ತು ಗ್ರಹಿಸ್ಕೋಬೇಕು. ಅಷ್ಟು ಮಾತ್ರಕ್ಕಲ್ಲ, ಎರಡದಾಗಿ ನೋಡುವಾಗ ಒಂದು ಲೇಖನಗಳ ಒಂದು ನೆರವೇರಿಕೆಯಲ್ಲಿ ಆಗ್ತಾ ಇದೆ. ಯೇಸು ಕ್ರಿಸ್ತನು ಶಾಸ್ತ್ರದ ಮಾತು ನೆರವೇರುವಂತೆ ಈ ಮಾತನ್ನು ಅಲ್ಲಿ ಹಾಡಿದ್ದಾನೆ. ನಮ್ಮ ರಕ್ಷಣೆಗಾಗಿ ಆತನು ತನ್ನ ಶರೀರದ ಕೊನೆಯ ಹನೆಯವರೆಗೂ ಕೂಡ ತನ್ನ ರಕ್ತವನ್ನು ಸುರಿಸಿದನು. ನಮ್ಮಂಥ ಒಣಗಿ ಹೋದ ಎಲುಬುಗಳಿಗೆ ಜೀವ
ಜಲ ನೀಡಲು ಅಥವಾ ಜೀವವನ್ನು ನೀಡಲು ಆತನು ಒಂದು ಪಾನಾರ್ಪಣವಾಗಿ ಸುರಿಯಲ್ಪಟ್ಟಿದ್ದಾನೆ ಪ್ರಿಯರೇ. ಈ ಸತ್ಯವನ್ನು ಇವತ್ತು ನಾವು ಗ್ರಹಿಸ್ಕೋಬೇಕು. ನಾವು ಮುಂದಕ್ಕೆ ಹೋಗುವುದಾದರೆ 4 ನಿಮಿಷ ಒಂದು ಭಾವನಾತ್ಮಕವಾಗಿರುವಂಥ ಉದಾಹರಣೆ ನಾನು ನಿಮ್ಗೆ ಹೇಳಬೇಕೆಂದು ಇಷ್ಟಪಡ್ತಾ ಇದ್ದೇನೆ. ನಾವು ಒಂದು ಕಥೆಯನ್ನು ಊಹಿಸ್ಕೊಳ್ಳೋದಾದರೆ, ಒಂದು ಅರಸನು ಮತ್ತು ಪಾತ್ರೆಯನ್ನು ನಾವು ಗಮನಿಸೋದಾದರೆ, ಒಂದು ಕಥೆ ನೋಡ್ರಿ. ಒಂದು ದೇಶದ ಜನರು ಬಾವಿಗಳಿಗೆ ತಾವೇ ವಿಷವನ್ನು ಹಾಕಿಕೊಂಡು ಬಾಯಾರಿಕೆಯಿಂದ ಸಾಯ್ತಾ ಇದ್ರಂತೆ. ಅಲ್ಲಿ ನಾವು ನೋಡ್ರಿ, ಆ ದೇಶದ ಅರಸನು ಅವರನ್ನು ಶಿಕ್ಷಿಸುವ ಬದಲು ಆತನು ಏನು ಮಾಡ್ತಾ ತನ್ನ ಸಿಂಹಾಸನವನ್ನು ಬಿಟ್ಟು ಸ್ವತಃ ಆತನೇ ಒಂದು ಮರಳು ಭೂಮಿಗೆ ಅಥವಾ ಎಡರಿಗೆ ಆತನು ಹೋಗಿ ಆ ಒಂದು ಬರಿಗೈಯಿಂದ ಹೊಸ ಬಾವಿಯನ್ನು ಅಗೆಯಲು ಪ್ರಾರಂಭ ಮಾಡ್ತಾ ಇದ್ದಾನೆ. ಬಿಸಿಲು ಸುಡ್ತಾ ಇದೆ, ಆತನ ಕೈಗಳು ರಕ್ತಮಯವಾಗಿದೆ, ಗಂಟಲು ಒಣಗೋಗ್ತಾ ಇದೆ. ಆತನು ಯಾರ ರಕ್ಷಣೆಯಾಗಿ ಭಾಗಿಯಾಗ್ತಾ ಇದ್ದಾನೋ ಅದೇ ಜನರು ಬಂದು ಅಲ್ಲಿ ಆತನಿಗೆ ಸಹಾಯ ಮಾಡೋದು ಬಿಟ್ಟು ಅದನ್ನು ಹೀಯಾಳಿಸುತ್ತಾ ಆತನ ಬಾಯಾರಿಕೆಯನ್ನು ಹೆಚ್ಚಿಸಲು ಏನು ಮಾಡ್ತಾ ಇದ್ದಾರೆ, ಆತನ ಬಾಯಿಗೆ ಉಪ್ಪು ಹಾಕ್ತಾ ಇದ್ದಾರೆ. ಇಲ್ಲಿ ಗಮನಿಸ್ರಿ ಪ್ರಿಯರೇ, ಆದರೂ ಸಹ ಅರಸನನ್ನು ಅಗೆಯುವುದನ್ನು ಬಿಟ್ಟಿಲ್ಲ ಪ್ರಿಯರೇ. ನಾವು ಗಮನಿಸೋದಾದರೆ, ಯಾಕಂದರೆ ಆತನಿಗೆ ತಿಳಿದಿದೆ ತಾನು ನೀರನ್ನು ಹೊರ ತೆಗೆದಿದ್ದರೆ ತನ್ನ ಜನರು ಏನಾಗ್ತಾರೆ, ನಾಶವಾಗ್ತಾರೆ ಎಂಬ ಸತ್ಯ ಆತನಿಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವು ಗಮನಿಸುವಾಗ ಪ್ರಿಯರೇ, ಯೇಸು ಕ್ರಿಸ್ತನೇ ಆ ರಾಜನಾಗಿದ್ದಾನೆ. ಯೇಸು ಕ್ರಿಸ್ತನೇ ನನ್ನ ಜೀವನದಲ್ಲಿ ಆ ಅರಸನಾಗಿದ್ದಾನೆ ಎಂಬ ಸತ್ಯ ಇವತ್ತು ನಾವು ಗ್ರಹಿಸಿಕೊಂಡಿದ್ದೇವಾ? ಆತನನ್ನು ನುಡಿದ ನನಗೆ ಬಾಯಾರಿಕೆ ಅಥವಾ ನನಗೆ ನೀರಡಿಕೆ ಆಗಿದೆ ಎಂಬ ಮಾತು ಇವತ್ತು ನಮ್ಮ ರಕ್ಷಣೆಗೆ ಆತನು ಆತನು ಪಡಿತಿರುವಂಥ ಒಂದು ಪ್ರಸವ ವೇದನೆಯಾಗಿ ನಾವು ಕಾಣಬಹುದು ಪ್ರಿಯರೇ. ಗಮನಿಸ್ರಿ, 5 ನಿಮಿಷಕ್ಕಾಗಿ ನಾವು ಹೋಗುವಾಗ ಇವತ್ತು ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಇದನ್ನು ಅನ್ವಯಿಸ್ಕೋಬೇಕೆಂಬುದಾಗಿ ನೋಡುವಾಗ ಗಮನಿಸಿ ಪ್ರಿಯರೇ, 5 ನಿಮಿಷ ದೈವಿಕ ಬಾಯಾರಿಕೆಯನ್ನು ತಣಿಸುವುದು ಅಥವಾ ತೃಪ್ತಿಪಡಿಸುವುದು, ದೈವಿಕ ಬಾಯಾರಿಕೆಯನ್ನು ತಣಿಸುವುದು, ನೀರುಡಿಸುವುದು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಈ ವಾಕ್ಯವನ್ನು ನಮ್ಮ ಜೀವನಕ್ಕೆ ಯಾವ ರೀತಿಯಲ್ಲಿ ಇವತ್ತು ಅನ್ವಯಿಸ್ಕೋಬೇಕು ಪ್ರಿಯರೇ? ಸುಮ್ಮನೆ ವಾಕ್ಯವನ್ನು ಕೇಳಿ ಬಿಟ್ಬಿಡ್ತಾ ಇದ್ದೀವ ಇವತ್ತು? ಅಲ್ಲ, ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಇದು ಬದಲಾವಣೆ ಆಗಬೇಕೆಂಬುದಾಗಿ ನೋಡುವಾಗ ದೇವರು ವಾಕ್ಯ ಹೇಳ್ತದೆ. ಇರ್ಮೀಯ ಗ್ರಂಥದಲ್ಲಿ ಆತನು ಹೇಳ್ತದ್ದು ಮಾತಿನ ಎಂಬುದಾಗಿ ನೋಡುವಾಗ 2ನೇ ಅಧ್ಯಾಯ 13ರಲ್ಲಿ ಹೇಳ್ತಿದ್ದಾನೆ. ದೇವರು ಒಂದು ಮಾತನ್ನು ಹೇಳ್ತಿದ್ದಾನೆ, ನನಗೆ ವಿರೋಧವಾಗಿ ಕಾರ್ಯಗಳು 2 ಮಾಡಿದ ನನ್ನ ಜನರು ಏನು ಮಾಡೋ ತಪ್ಪುಗಳೇನೆಂಬುದಾಗಿ ನೋಡುವಾಗ ಒಡೆದ ಒಂದು ಗುಣ ಅಂದರೆ ಬ್ರೋಕೆನ್ ಸಿಸ್ಟರ್ಸ್, ಒಡೆದ ಬಾವಿಗಳನ್ನು ಅವರು ಅರ್ದಿದ್ದಾರೆ ಎಂಬುದಾಗಿ ನೋಡ್ರಿ. ಆತನು ಹೇಳ್ತದ್ದು, ನನ್ನ ಜನರು 2 ಕೆಡುಕುಗಳನ್ನು ಮಾಡಿದ್ದಾರೆ. ಜೀವಜಲದ ಬುಕ್ಕಿಯಾದ ನನ್ನನ್ನು ಅವರು ಬಿಟ್ಟಿದ್ದಾರೆ. ನೀರಿಲ್ಲದ ಒಡೆದ ಗುಂಡಿಗಳನ್ನು ಅಥವಾ ಬಾವಿಗಳನ್ನು ಅವರು ತಮಗಾಗಿ ತೋಡಿಕೊಂಡಿದ್ದಾರೆ. ದ ಬ್ರೋಕೆನ್ ಸಿಸ್ಟಮ್ಸ್ ಅಂತಾರೆ ಪ್ರಿಯರೇ. 2 ತಪ್ಪುಗಳು, ಜೀವಜಲ ಬುಗ್ಗಿಯಾಗಿರುವಂಥ ದೇವರನ್ನು ಬಿಟ್ಟುಬಿಟ್ಟಿದ್ದಾರೆ ಮತ್ತು ನೀರು ನಿಲ್ಲದಂಥ ಬಾವಿಗಳನ್ನು ಅವರು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ತೆಗಿತಾ ಇದ್ದಾರೆ ಪ್ರಿಯರೇ. ನೋಡ್ರಿ, ಇಲ್ಲಿ ನಾವು ಗಮನಿಸುವಾಗ ನಮ್ಮ ಲೋಕದ ಆಶೆಪಾಶೆಗಳಿಂದ ಇವತ್ತು ನಾವು ಗಮನಿಸುವಾಗ ಸಾಮಾಜಿಕ ಒಂದು ಜಾಲತಾಣಗಳ ಹೆಸರಿನಿಂದ ಅಥವಾ ಪಾಪದ ಅಭ್ಯಾಸಗಳಿಂದ ನಮ್ಮ ಆತ್ಮೀಯ ಬಾಯಾರಿಕೆಯನ್ನು ತಣಿಸಿಕೊಳ್ಳಲು ನಾವು ನೋಡ್ತಾ ಇದ್ದೀವಿ ಅವತ್ತು ಅನೇಕ ಸಾರಿ. ಗಮನಿಸ್ರಿ, ಆ ಕಾರ್ಯಗಳು ಎಷ್ಟು ಮಾತ್ರಕ್ಕೂ ನಮ್ಮ ಆತ್ಮಿಕ ಬಾಯಾರಿಕೆಯನ್ನು ತಣಿಸ್ಕೊಳ್ಳಲಿಕ್ಕೆ ಸಾಧ್ಯವೂ ಇಲ್ಲ. ಲೋಕದ ನೀರು ಇವತ್ತು ಅಂದರೆ ಲೋಕದ ಆಶೆಪಾಶೆಗಳು ಇವತ್ತು ಕುಡಿದಷ್ಟು ಇನ್ನೂ ಬಾಯಾರಿಕೆ ಆಗುವಂಥದ್ದು ಹೆಚ್ಚುವಂಥದ್ದೇ ಹೊರತು ಅದೆಷ್ಟು ಮಾತ್ರಕ್ಕೆ ಅದರಲ್ಲಿ ತೃಪ್ತಿ ಕಾಣಲಿಕ್ಕೆ ಅದು ನಮ್ಮ ಹೊರತು ಅದನ್ನು ನಮ್ಮ ತಣಿಯುವುದಿಲ್ಲ ಪ್ರಿಯರೇ. ನಾವು ಗಮನಿಸುವಾಗ ಆದರೆ ಯೇಸುವಿನ ಗಾಯಗಳಿಂದ ಬರುವಂಥ ನೀರನ್ನು ಕುಡಿದಾಗ ಮಾತ್ರ ನಮ್ಮ ಆತ್ಮಕ್ಕೆ ಅದು ತೃಪ್ತಿ ಸಿಗುವಂಥದ್ದಾಗಿದೆ. ಈ ಸತ್ಯತೆಯನ್ನು ಗ್ರಹಿಸಿಕೊಳ್ಳ್ರಿ ಪ್ರಿಯರೇ. ನೋಡ್ರಿ, 2 ನಿಮಿಷಕ್ಕೆ ನಾವು ಹೋಗುವಾಗ ಮದರ್ ತೆರೇಸಾ ಕಂಡುಕೊಳ್ಳುವಂಥ ಒಂದು ಸತ್ಯ ಏನೆಂಬುದಾಗಿ ನೋಡುವಾಗ, ಮದರ್ ತೆರೇಸಾ ಅವರು ಎಲ್ಲೆಲ್ಲಿ ಇದಿದ್ರು ಅಂದರೆ ಏನು, ಪ್ರತಿಯೊಂದು ಸೇವಾ ಕೇಂದ್ರಗಳಲ್ಲಿ ಕೂಡ ಆ ಥರ್ಸ್ಟ್ ಅಂದರೆ ನಾನು ಏರಿಕೆ ಹೊಂದಿದ್ದೇನೆ, ಬಾಯಾರಿಕೆ ಆಗಿದೆ ಎಂಬ ಮಾತನ್ನು, ಈ 5ನೇ ಮಾತನ್ನು ಆ ಸ್ತ್ರೀ ಅಂದರೆ ಮದರ್ ತೆರೇಸಾ ಅವರು ಬರೆಸ್ತಾ ಇದ್ರಂತೆ. ಯಾಕಂದರೆ ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನ ಇವತ್ತಿಗೂ ಸಹ ಆತನು ಬಾಯಾರಿಕೆಯನ್ನು ಹೊಂದಿಕೊಂಡಿದ್ದಾನೆ ಅಥವಾ ನೀರಡಿಕೆ ಆಗಿದೆ ಆತನಿಗೆ. ಯಾವ ನೀರಡಿಕೆ ಯಾವುದಕ್ಕೋಸ್ಕರ ಎಂಬುದಾಗಿ ನೋಡುವಾಗ ಪ್ರೇರೆ ನೋಡ್ರಿ, ಆತನು ನಾವು ಗಮನಿಸುವಾಗ ಪ್ರೇರೆ ಲೋಕದ ಬಡವರಲ್ಲಿ, ಈ ಲೋಕದ ಅನಾಥ ಮಕ್ಕಳಲ್ಲಿ, ಈ ಲೋಕ ವೃದ್ಧರಲ್ಲಿ, ಒಂದು ವಿಧವೆಯರಲ್ಲಿ, ಯಾರಿಗೂ ಸಹಾಯ ಸಿಗದಂಥ ವ್ಯಕ್ತಿಗಳಲ್ಲಿ ಗಮನಿಸುವಾಗ ಪ್ರಿಯರೇ ಒಬ್ಬಂಟಿಗಾಗಿರುವಂಥ ವ್ಯಕ್ತಿಗಳಲ್ಲಿ ಆತನು ಅಡಗಿದ್ದಾನೆ. ನಾವು ಸತ್ಯವನ್ನು ಗ್ರಹಿಸ್ಕೋಬೇಕು. ನಾವು ಒಬ್ಬರಿಗೆ ಸಹಾಯ ಮಾಡಿದಾಗ, ಇಂಥ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಿದಾಗ ಖಂಡಿತ ಸಾಕ್ಷಾತ್ ನಾವು, ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಸಾಕ್ಷಾತ್ ನಾವು ಯಾರಿಗೆ ಮಾಡಿದಂಗೆ ಯೇಸು ಕ್ರಿಸ್ತನಿಗೆ ಬಾಯಾರಿಕೆಯನ್ನು ನಾವು ಏನು ಮಾಡ್ತಿದ್ದೇವೆ, ತಣಿಸಿದ್ದೇವೆ ಎಂಬ ಅರ್ಥವನ್ನು ಇವತ್ತು ತಿಳ್ಕೋಬೇಕು ಪ್ರಿಯರೇ. ಈ ಕಾರ್ಯಗಳನ್ನು ಮಾಡ್ತಿದ್ದೇವ. ನಾನು ಆವಾಗಲೇ ಹೇಳಿದೆ, ದೈವಿಕ ಬಾಯಾರಿಕೆಯನ್ನು ತಣಿಸುವಂಥದ್ದು ಪ್ರೇರಣೆ ಗಮನಿಸುವಾಗ 3ನೇ ವಿಷಯಕ್ಕೆ ನಾವು ಹೋಗುವಾಗ ಅದರಲ್ಲಿ
ಪುನರ್ಜೀವನದ ಕರೆ. ಇಂದು ನಾವು ಮತ್ತೊಂದು ಆವರ್ತಿ ಈ ಕಾಲದಲ್ಲಿ ಯೇಸು ಕ್ರಿಸ್ತರಿಗೆ ನಾವು ದೇವರ ಬಗ್ಗೆ ಬಾಯಾರಿಕೆ ಕಡಿಮೆಯಾಗಿದೆ ಪ್ರೇರೆ. ನಾವು ನೋಡ್ರಿ, ಎಲ್ಲಿ ನೋಡಿದ್ರು ನಾನು ಅವಾಗ ಹೇಳ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಅದರಲ್ಲಿ ಇದರಲ್ಲಿ ಮನುಷ್ಯ ಎಷ್ಟು ಬಿಸಿ ಆಗಿಬಿಟ್ಟಿದ್ದಾನೆ ಅಂದರೆ ಅಷ್ಟು ಬಿಸಿ ಆಗಿಬಿಟ್ಟಿದ್ದಾನೆ. ಇವತ್ತು ದೇವರ ಕುರಿತಾಗಿರುವಂಥ ಬಾಯಾರಿಕೆ ನಮ್ಮ ಆತ್ಮೀಯ ವಿಶ್ವಾಸಿಗಳಲ್ಲಿ ಕಾಣಲಿಕ್ಕೆ ಬಹಳ ಕಮ್ಮಿ ಇದೆ ಪ್ರಿಯರೇ. ನಾವು ಲೋಕದ ವಿಷಯಗಳಿಂದ ತುಂಬಿ ಹೋಗಿದ್ದೇವೆ. ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರೆಂಬುದಾಗಿ ವಾಕ್ಯವು ಅವ್ರು ತೃಪ್ತಿ ಹೊಂದುವರೆಂಬುದಾಗಿ ನಾವು ವಾಕ್ಯ ಮಾತನಾಡುವ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲೇ ನೋಡ್ತಾ ಇದ್ದೇವೆ ಪ್ರಿಯರೇ. ಆದರೆ ಪುನರ್ಜೀವನ ಎಂದರೆ ನಮ್ಮ ಆಧ್ಯಾತ್ಮಿಕ ಬಾಯಾರಿಕೆಯನ್ನು ಮರಳಿ ಪಡೆಯುವುದೇ ಆಗಿದೆ ಎಂಬ ಸತ್ಯವನ್ನು ಇವತ್ತು ನಾವು ಗ್ರಹಿಸ್ಕೋಬೇಕು. ಈ ಮುಖಾಂತರ ನಾವು ದೇವರ ಒಂದು ಬಾಯಕನ್ನು ತಣಿಸ್ಕೊಳ್ಳಿಕ್ಕೆ ಆಗುತ್ತದಾಗಿದೆ, ಆತನ ಕಡೆಗೆ ತಿರುಗಿಕೊಳ್ಳುವುದಾದರೆ. ಕೊನೆಯದಾಗಿ ನೋಡುವಾಗ ಪ್ರಿಯರೇ, ಒಂದು ಸಮಾರೋಪ ಅಂದರೆ ಕರೆ ಎಂಬುದಾಗಿ ಏನೆಂಬುದಾಗಿ ನೋಡುವಾಗ ಶಿಲುಬೆಯಿಂದ ಜೀವನದಿಯವರೆಗೆ ಈ ದಿನ ನಾವು ನಿಜವಾಗಲೂ ಆಧ್ಯಾತ್ಮಿಕವಾಗಿ ಒಣಗುವಿಕೆಯನ್ನು ಅಥವಾ ಒಣತನವನ್ನು ಇವತ್ತು ಎಂತಾರೆ ಒಣಗಿ ಹೋದಂತೆ ಇವತ್ತು ಅನುಭವಿಸ್ತಾ ಇದ್ದೀವ. ಈ ವಾಕ್ಯವನ್ನು ಕೇಳ್ತಿರುವಂಥ ಅನೇಕರಿಗೆ ಇವತ್ತು ಈ ಪರಿಸ್ಥಿತಿ ಇದೆಯಲ್ಲ, ಆಧ್ಯಾತ್ಮಿಕವಾಗಿ ಒಣಗಿ ಹೋಗಿರುವಂಥ ಅನುಭವದಲ್ಲಿ ಇವತ್ತು ನಾವಿದ್ದೀವ. ನಮ್ಮ ಪ್ರಾರ್ಥನಾ ಜೀವನವು ನೀರಿಲ್ಲದ ಮರಳು ಭೂಮಿಯಾಗಿ ಮಾರ್ಪಾಟಾಗಿದೆಯಾ ಪ್ರಿಯರೇ? ಹಾಗಾದರೆ ಈ ಸಂದೇಶವು ಇವತ್ತು ನಿನಗೋಸ್ಕರ ನನಗೋಸ್ಕರವೇ ಆಗಿದೆ ಪ್ರಿಯರೇ. ನಮ್ಮ ದೈವಿಕ ಸಮೃದ್ಧಿಯನ್ನು ಪಡೆಯಲೆಂದು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆತನು ಬಾಯಾರಿಕೆಯನ್ನು ಅನುಭವಿಸಿದನು. ಪ್ರಕಟಣಾ ಗ್ರಂಥದಲ್ಲಿ ನೋಡುವಾಗ ಪ್ರಿಯರೇ, ಇಲ್ಲಿ ನನಗೆ ಬಾಯಾರಿಕೆಯಾಗಿದೆ ಎಂಬ ಮಾತುಗಳಿಗೆ ಬದಲಾಗಿ ಆತನು ಹೇಳ್ತಿದ್ದಾನೆ, ಬಾಯಾರಿದವನು ಬರಲಿ, ನನ್ನ ಬಳಿಗೆ ಬರಲಿ, ಇಚ್ಛೆಯುಳ್ಳವನು ಜೀವಜಲವನ್ನು ಉಚಿತವಾಗಿ ತೆಗೆದುಕೊಳ್ಳಿ ಎಂಬುದಾಗಿ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 17ನೇ ವಚನದಲ್ಲಿ ಎಂಬ ವಾಕ್ಯವನ್ನು ನೋಡ್ತದೆ. ಅಂದರೆ ಇಲ್ಲಿ ಬಾಯಾರಿಕೆ ಎಂಬ ಮಾತಿನಿಂದ ಬಾಯಾರಿದವನು ನನ್ನ ಕಡೆಗೆ ಬರಲಿ, ಇಚ್ಛೆಯುಳ್ಳವನು ಜೀವಜಲವನ್ನು ಉಚಿತವಾಗಿ ಪಡೆದುಕೊಳ್ಳಿ ಎಂಬ ಕರೆಯಾಗಿ ಇಲ್ಲಿ ಮಾರ್ಪಾಟು ಆಗ್ತಾ ಇದೆ ಪ್ರಿಯರೇ. ಗಮನಿಸಿಕೊಳ್ಳ್ರಿ, ಇವತ್ತಿಗೂ ಆತನು ಸಿದ್ಧವಾಗಿದ್ದಾನೆ ನಿನ್ನ ನನ್ನ ದಾಹವನ್ನು ತೀರಿಸಲಿಕ್ಕೆ. ಹಾಗಾದರೆ ನಾವು ಆತ್ಮೀಯ ಆತಗೆ ಇಷ್ಟವಾಗಿರುವಂಥ ಜೀವನವನ್ನು ಜೀವಿಸುವ ಮುಖಾಂತರ ಆತ್ಮೀಯ ದಾಹವನ್ನು ನಾವು ತೀರಿಸುವಂಥ ವ್ಯಕ್ತಿಗಳಾಗಿರೋಣ ಪ್ರಿಯರೇ. ಇವತ್ತು ನಾವು ನೋಡುವಾಗ ಆತನಿಗೆ ಹೇಳೋಣ ಈ ರೀತಿಯಲ್ಲಿ, ಕರ್ತನಾದ ಯೇಸು ಕ್ರಿಸ್ತನೇ ರಾಜ, ತಂದೆಯೇ, ನಾನು ನಿನಗೆ ಸ್ತೋತ್ರವನ್ನು ಹೇಳ್ತೇನಪ್ಪ, ಯಾಕಂದರೆ ನೀನು ನಮಗಾಗಿ ಅನುಭವಿಸಿದ ಆ ವೇದನೆಗಾಗಿ ನಿನಗೆ ವಂದನೆಗಳು ಹೇಳ್ತೇನೆ. ನಮ್ಮ ಜೀವನದಲ್ಲಿ ಇವತ್ತು ಜೀವಜಲದ ಬುಗ್ಗೆಯಾಗಿದ್ದರೂ, ನೀನು ನಮ್ಮ ಜೀವನದಲ್ಲಿ ಜೀವಜಲ ಬುಗ್ಗೆಯಾದರೂ ನಮಗಾಗಿ ಮರುಭೂಮಿ ಆಗಿದೆ ಸ್ವಾಮಿ. ಲೋಕದ ವ್ಯರ್ಥದ ವಿಷಯಗಳಲ್ಲಿ ನಾವು ಹುಡುಕುತ್ತಿರುವಂಥ ತೃಪ್ತಿಯನ್ನು ನಾವು ನಮ್ಮನ್ನು ಕ್ಷಮಿಸು ರಾಜ, ಆ ವಿಷಯಗಳಿಗಾಗಿ ನಮ್ಮನ್ನು ಕ್ಷಮಿಸು ಎಂಬುದಾಗಿ ನಾವು ಹೇಳೋಣ. ಪ್ರೇರಣೆ ಗಮನಿಸುವಾಗ ನಮ್ಮ ಖಾಲಿ ಪಾತ್ರಗಳನ್ನು ನಿನ್ನ ಶಿಲುಬೆಯ ಸನ್ನಿಧಿಗೆ ತರುತ್ತದೆ ಎಂಬುದಾಗಿ ನಾವು ಆತನ ಮುಂದೆ ನಾವು ಒಪ್ಪಿಕೊಳ್ಳೋಣ, ಅರಿಕೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ನಾವು ಅವಾಗ ತಂದು ಅಶ್ಮತಕಲ್ಲಿ ನಾವು ಕೇಳಿಕೊಳ್ಳಬೇಕೆ ಮಾತೇನೆಂಬುದಾಗಿ ನೋಡುವಾಗ ನಿನ್ನ ಪವಿತ್ರಾತ್ಮೆಯನ್ನು ತುಂಬಿಸಿ ಎಂಬುದಾಗಿ ಆತ ನಾವು ಕೇಳಿಕೊಳ್ಳೋಣ. ನಮ್ಮ ಆಧ್ಯಾತ್ಮಿಕ ಮರಳು ಭೂಮಿಯನ್ನು ನೀರಿನ ಬುಗ್ಗೆಯಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಈ ರೀತಿಯಾಗಿ ನಾವು ಕೇಳಿಕೊಳ್ಳೋದಾದರೆ ಖಂಡಿತವಾಗಿಯೂ ನಮಗೆ ಆತನು ಆ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ನಮ್ಮ ಜೀವನದಲ್ಲಿ ಕೇವಲ ವಾಕ್ಯವನ್ನು ಕೇಳೋರಾಗಿ ಮಾತ್ರ ಇರುವಂಥದ್ದು ಬೇಡ ಪ್ರಿಯರೇ. ಇವತ್ತು ಆತನ ಸನ್ನಿಧಿಗೆ ಬರೋಣ. ಆತ ನಮಗೋಸ್ಕರ ಅನುಭವಿಸುವಂತೆಲ್ಲ ಕಾರ್ಯಗಳನ್ನಿಸ್ಕೊಂಡು ಆತನಿಗೆ ಇಷ್ಟವಾಗಿರುವಂಥ ಜೀವನವನ್ನು ನಾವು ಜೀವಿಸುತ್ತಾ, ಆತನು ಕೊಡುವಂಥ ಜೀವಜಲ ಬುಗ್ಗೆ ನಾವು ಪಡೆದುಕೊಂಡು ಆತನಿಗೆ ಇಷ್ಟವಾಗಿದ್ದ ಜೀವನವನ್ನು ಜೀವಿಸಿ ಆತನನ್ನು ಆತನ ಮಹಿಮೆಗೋಸ್ಕರ ನಾವು ಜೀವಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ.